ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದ್ ವೇವ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಸಾಲ ರೊಟ್ಟಿ. ಮಸಾಲ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ತುರಿದಿಟ್ಟಿರುವಂಥ ಕ್ಯಾರೆಟ್, ತುರಿದಿರುವಂಥ ಗೆಡ್ಡೆಕೋಸು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ, ಕರಿಬೇವು ಮತ್ತು ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಖಾರ, ಜೀರಿಗೆ, ಉಪ್ಪು ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ಎಣ್ಣೆ. ಈಗ ಮಾಡೋ ವಿಧಾನ ಹೇಗೆ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಅಕ್ಕಿ ಹಿಟ್ಟಿಗೆ ತುರಿದಿಟ್ಟಿರುವಂತಹ ಎಲ್ಲ ತರಕಾರಿನೂ ಹಾಕ್ಕೋಬೇಕು. ಬೇಕೆಂದರೆ ನಿಮಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೋಬೋದು, ನುಗ್ಗೆ ಸೊಪ್ಪು ಹಾಕ್ಬೋದು, ಯಾವ ತರಕಾರಿ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಇದೆಲ್ಲನೂ ಒಂದೊಂದಾಗಿ ಇದರೊಳಗೆ ಹಾಕ್ಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಯಾವ ತರಕಾರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದು ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಜಾಸ್ತಿ ಹೊತ್ತು ನೆನೆಯೋಕ್ಕೆ ಬಿಡಬೇಡಿ. ಜಾಸ್ತಿ ನೆಂದರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹೆಚ್ಚು ಹಾಕ್ಕೋಬೇಡಿ, ಜಜ್ಜಿನೇ ಹಾಕ್ಕೊಳ್ಳಿ. ಅಥವಾ ಮಿಕ್ಸಿಗೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೌತೆಕಾಯಿನಲ್ಲಿ ನೀರಿರೋದ್ರಿಂದ ಫಸ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಹದ ಹೇಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಮೀಡಿಯಮಾಗಿ ಈಗ ಕಲಿಸ್ಕೊಳ್ಳೋಣ ಹಿಟ್ಟನ್ನು. ಅದಕ್ಕೆ ಹಿಟ್ಟು ಕಲಿಸ್ಕೊಂಡಿದ್ದೀವಿ. ಈಗ ರೊಟ್ಟಿ ತಟ್ಟೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಹೋಳಿಗೆ ಪೇಪರ್ ಅಂತ ಎಲ್ಲ ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಕಡೆ ಸಿಗುತ್ತೆ. ಈ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ರೊಟ್ಟಿನ ತೊಟ್ಕೊಳ್ಳೋಣ. ರೊಟ್ಟಿ ಮೇಲೆ, ಹಿಟ್ಟಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಯಾಕಂದರೆ ಹಿಟ್ಟು ಕೈಗೆ ಅಂಟಬಾರ್ದು ಅಂತ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ತೊಟ್ತಾಯಿದ್ದೀನಿ. ಈಗ ತೆಳ್ಳಗೆ ತೊಟ್ಕೊಳ್ಳೋಣ. ಮಸಾಲ ರೊಟ್ಟಿ ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಅದಕ್ಕೆ ತೊಟ್ಕೊತಾ ಇದ್ದೀನಿ ನಾನು. ಎಷ್ಟು ತೆಳ್ಳಗೆ ತೊಟ್ಟಿದ್ರೂ ಕಿತ್ತೋಗಲ್ಲ. ಈ ಹೋಳಿಗೆ ಪೇಪರ್ನಲ್ಲಿ ಮಾಡಿದ್ರೆ ಎಷ್ಟು ತೆಳ್ಳಗೆ ತೊಟ್ಟಿದ್ರೂ ಕಿತ್ತೋಗಲ್ಲ, ಚೆನ್ನಾಗಿರುತ್ತೆ. ಈಗ ಹೆಂಚನ್ನ ಬಿಸಿಗಿಟ್ಕೊಳ್ಳೋಣ. ಹೆಂಚು ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಾಯಿಲ್ಲ, ಕಬ್ಬಿಣದ ಕಾವಲಿ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈಗ ಹೆಂಚಿನ ಮೇಲೆ ಶೀಟ್ ಸಮೇತ ಹಾಕೋಣ. ಕೈಯಲ್ಲೆಲ್ಲ ತೆಗಿಯೋಕ್ಕೆ ಹೋಗಬೇಡಿ, ಕಿತ್ತೋಗುತ್ತೆ, ತೆಗಿಯೋಕ್ಕೆ ಬರಲ್ಲ. ಶೀಟ್ ಸಮೇತ ಹಾಕ್ಕೊಂಡು ಒಂದು 10 ಸೆಕೆಂಡು ಹೆಂಚಿನ ಮೇಲೆ ಬಿಡಬೇಕು. ಆವಾಗ ಹೆಂಚಿಗೆ ರೊಟ್ಟಿ ಹಿಡ್ಕೊಳ್ಳುತ್ತೆ, ಶೀಟು ಬರುತ್ತೆ. ನೋಡಿ ಇವಾಗ ಯಾವ ಥರ ಬರುತ್ತೆ ಅಂತ ನೋಡಿ. ಸ್ವಲ್ಪನೂ ಅಂಟೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ. ಈಗ ಒಂದು ನಿಮಿಷ ಆದಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ರೊಟ್ಟಿನ ಎರಡೂ ಕಡೆ ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ರೊಟ್ಟಿನ ಬೇಯಿಸ್ಕೊಂಡ್ರೆ ರುಚಿಯಾದ ಗರಿಗರಿಯಾದ ಮಸಾಲ ರೊಟ್ಟಿ ರೆಡಿ ಆಯಿತು ನೋಡಿ.